ಮಕ್ಕಳು ಋಣ ಇಲ್ಲ ಅಂತಂದ್ರೆ ಈ ಜನ್ಮದಲ್ಲಿ ಮಕ್ಕಳು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರಿಗೆಲ್ಲ ಡಿಲೇ ಆಗ್ತಾ ಹೋಗುತ್ತೆ ಪ್ರೆಗ್ನೆನ್ಸಿ ಆಗೋವಂಥದ್ದು. ಹೌದು. ಸೊ ಅದು ಯಾಕೆ ಬರುತ್ತೆ, ಯಾಕೆ ಡಿಲೇ ಆಗುತ್ತೆ? ಯಾಕೆ ಡಿಲೇ ಆಗುತ್ತೆ ಅಂದ್ರೆ ಹಿಂದಿನ ದಿನದ ಕರ್ಮ ಇದ್ದೇ ಇರುತ್ತೆ ಹೌದು, ಹಿಂದಿನ ಜನ್ಮದಲ್ಲಿ ಪ್ರೀವಿಯಸ್ ಅಂತ. ಬರ್ತಲ್ಲಿ ಅಬಾರ್ಷನ್ಗಳು ಜಾಸ್ತಿ ಆಗಿರುತ್ತೆ ಅವರಿಗೆ. ಹ್ಮ್ ಅವರಾಗಿ ಅವ್ರು ಮಾಡ್ಕೊಂಡಿರಬಹುದು, ಹ್ಮ್. ಅದಕ್ಕಾಗಿ ಅದು ಹೋಗಿರಬಹುದು, ಆವಾಗ ಡಿಲೇಸ್ ಕೊಡುತ್ತೆ. ಹ್ಮ್ 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 ಸಿಂಪಲ್ಲು, ಇದೆಲ್ಲವೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಕೆಲವೊಂದು ಗ್ರಂಥಗಳು ನಶಿಸಿ ಹೋಗಿದೆ, ಹ್ಮ್ ಕೆಲವೊಂದು ಗ್ರಂಥಗಳು ಇನ್ನೊಬ್ಬರ ಕೈಗೆ ಸಿಗ್ಲಿಲ್ದಂಗೆ ಬಚ್ಚಿಟ್ಟಿದ್ದಾರೆ ಹಿರಿಯರು. ಹ್ಮ್ ಹ್ಮ್ ಅಂದರೆ ಅವರವರ ವಂಶದಲ್ಲೇ ಬಚ್ಚಿಡುವಂಥದ್ದು. ಹೀಗಾಗಿ ಸಂಪೂರ್ಣ ಪರಿಜ್ಞಾನ ಸಿಗ್ತಾ ಇಲ್ಲ. ಹ್ಮ್ ಹ್ಮ್ ಸಂಪೂರ್ಣ ಪರಿಜ್ಞಾನ ಯಾವಾಗ ನಾವು ಪಡೆಯೋಕ್ಕೆ ಆಶಿಸ್ಕೊಂಡು ಅದ್ರ ಹಿಂದೆ ಹೋಗ್ತೀವಿ, ಸಂಪೂರ್ಣ ಜ್ಞಾನ ಸಿಕ್ಕೇ ಸಿಗುತ್ತೆ. ಸಿಕ್ಕಿದಾಗ ಇದಕ್ಕೆಲ್ಲ ಈಸಿಯಾಗಿ ಉತ್ತರ ಸಿಗ್ತಾ ಹೋಗುತ್ತೆ. ಹ್ಮ್ ಅಲ್ಲಿ ತನಕ ನಾನು ಏನೇ ಹೇಳಿದ್ರು ಇವರೊಂದು ಪುಂಗಿ ಬಿಡ್ತಾರೆ, ಇವರೊಂದು ಏನೋ ಹೇಳಿಬಿಡ್ತಾರೆ ಅನ್ನುವ ಭಾವನೆಗಳು, ಅನ್ನುವ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಆದರೆ ಸತ್ಯಾನುಸತ್ಯ ಏನು ಅನ್ನೋದು, ಈಗ ನಿಮಗೆ ಕಾಲಿಗೆ ನೋವಾಗಿದ್ದರೆ ಅದು ಎಷ್ಟು ನೋವಾಗಿದೆ ಅಂತ ನಿಮಗೆ ಗೊತ್ತಿರುತ್ತೆ, ಉಳುಕಿರುತ್ತೆ ಅಂದ್ಕೊಳ್ಳೋಣ, ಇದು ಮಜಲ್ ಟೇರ್ ಆಗುತ್ತೆ ಅಂತ. ಅದು ನನಗೆ ಕಾಣಲ್ಲಪ್ಪ, ನೀನು ಡ್ರಾಮಾ ಮಾಡ್ತಿರ್ಬೋದು, ನಿನಗೆ ಹಾಗಿರೋ ನೋವಿಲ್ವಾ? ಮಜಲ್ ಟೇರ್ ಕಾಣತ್ತಾ? ಕಾಣಲ್ಲ. ಮೇಲ್ಮೈಗೆ, ಮೇಲ್ನೋಟಕ್ಕೆ. ಜಿಮ್ಮಲ್ಲೋಗಿ ವೆಯ್ಟ್ ಅಪ್ಪಪ್ಪ ಅಂತ ಎತ್ಬಿಟ್ಟಾಗ ಮಜಲ್ ಟೇರ್ ಆಗುತ್ತೆ, ಹೌದು. ಹೌದಪ್ಪ? ಅದು ನಿಮಗೆ ಕಾಣತ್ತಾ? ಬೇರೆಯವ್ರಿಗೆ ಕಾಣಲ್ಲ. ಆ ನೋವಿನ ಅನುಭವ ನಿಮಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ಹೊರಗೆ ಬರುವ ಗಾಯ ಕಾಣತ್ತೆ, ಕೆಲವೊಂದು ಹೊರಗಿರುವ ಗಾಯ ನೋವು ಕೊಡ್ತಿರಲ್ಲ, ಹ್ಮ್ ಅವಾಗ ನನಗೆ ನೋವು ಅಂತ ನಾಟಕ ಮಾಡ್ಬೋದು. ಕೆಲವೊಂದು ಒಳಗಿರುವ ಗಾಯ ನಿಮಗೆ ಕಾಣಲ್ಲ, ಅದರಂಥ ನೋವು ಇನ್ನೊಂದಿರಲ್ಲ. ಗುಪ್ತ ನೋವು, ಗುಪ್ತ ಏಟು ಅಂತೀವಿ ಅದಕ್ಕೆ, ಮೂಗೇಟು ಅಂತೀವಿ ಅದಕ್ಕೆ ಇನ್ನೊಂದು ಹೆಸರು. ಹ್ಮ್ 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 ಮೂಗೇಟು ಅಂದರೆ ಹೇಳ್ಕೊಳ್ಳಿಕ್ಕೆ ಆಗ್ದಲೇ, ತೋರಿಸ್ಲಿಕ್ಕೆ ಬಾರ್ದಲೇ ಇರುವಂತಹ ನೋವಿಗೆ ಮೂಗೇಟು, ಮೂಗು ನೋವು ಅಂತ ಹೇಳೋದು, ಮೂಗೇಟು ಅಂತ ಹೇಳ್ತೀವಿ. ಹ್ಮ್ ಹಾಗೇನೆ ಪ್ರತಿ ಒಂದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಹಿಂದಿರೋ ಅರ್ಥನ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.